ಬೈಕ್ಗಳನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಬೈಕ್ನು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ. ನಮಸ್ಕಾರ ಎಲ್ರಿಗೂ, ನಾನು ಸಚಿನ್ ಶಂಕರಘಟ್ಟ. ಇವತ್ತೇನಪ್ಪ ವಿಷಯ ಅಂದ್ರೆ ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ಗಾಡಿ ತೋರ್ಸಕ್ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಮುಂದೆ ಇರೋದು 200 NS, ಬರೀ 200 NS ಅಲ್ಲ, BS3 200 NS. ಇದು 199.5 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್. ಇದು ಈ ಬೈಕಲ್ಲಿ 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಇದು 1 ಲೀಟರ್ಗೆ 35 ಮೈಲೇಜ್ ಕೊಡ್ತಾ ಇದೆ. 1 ಲೀಟರ್ಗೆ 35 ಅಂದರೆ 12 × 35 ಮಾಡಿದ್ರೆ 460. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ 460 ಕಿಲೋಮೀಟರ್ ಹೋಗಿ ಬರ್ಬೋದು ಈ ಬೈಕಲ್ಲಿ. NS ಅಂದರೆ ನೇಕೆಡ್ ಸ್ಪೋರ್ಟ್ಸ್ ಅಂತ. ಈ ಫ್ರಂಟ್ ಟು ಬ್ಯಾಕು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಫ್ರಂಟ್ ಹೆಡ್ಲೈಟ್ ಆಲೋಜನ್ ಇದೆ. ಗಾಡಿ ಆನ್ ಆದಾಗ ಈ ಸ್ಪೀಡೋಮೀಟ್ರ್ ಹಿಂಗೆ ತಿರುಗಿ ಹೋಗಿ ಬರೋದು ನೋಡೋಕ್ಕೆ ಒಂದು ಖುಷಿ, ಅಷ್ಟು ಸಖತ್ತಾಗಿ ಕಾಣುತ್ತೆ. ಈ 6 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಈ ಬೈಕಲ್ಲಿ 24 bhp 18 Nm ಟಾರ್ಕ್ ಕೊಟ್ಟಿದ್ದಾರೆ. ಬ್ರೇಕ್ ಲೈಟು ಸಖತ್ತಾಗಿ ಕೊಟ್ಟಿದ್ದಾರೆ. 2014 ಅಲ್ಲಿ ಬಿಟ್ಟಿದ್ದು BS3 ಎಕ್ಸಾಸ್ಟ್ ನೋಟು ಸಖತ್ತಾಗಿದೆ. ಈ ಬೈಕ್ ಓನರ್ ಹೆಸರು ಗೌತಮ್ ಅಂತ. ಇವರು 2014 ಅಲ್ಲಿ ತಗೊಂಡಿದ್ದೆ ಬೈಕ್ನ. ಆದರೂ ಇನ್ನು 10 ವರ್ಷ ಆಗಿದೆ. ಆದರೂ ಸಖತ್ತಾಗಿ ಇಟ್ಕೊಂಡಿದ್ದಾರೆ ಗಾಡಿನ. ಫುಲ್ಲು ಶೋರೂಮ್ ಕಂಡೀಷನಲ್ಲೇ ಇಟ್ಕೊಂಡಿದ್ದಾರೆ. ಗಾಡಿ ಓಡಿಸೋಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಎಲ್ಲೂ ಏನು ಲ್ಯಾಗ್ ಹೊಡಿತಲ್ಲ, ಏನಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಗಾಡೀಲಿ. ಆಗ್ಬಿಟ್ಟಿದ್ದು BS3 ತುಂಬ ಪವರ್ ಇತ್ತು. ಇವಾಗ ಕಂಪೇರ್ ಮಾಡಿದ್ರೆ BS6ಗೆ ಆಲ್ರೆಡಿ BS7 ಬಿಟ್ಟಿದ್ದಾರೆ. BS7, BS6, BS4 ಇದರಲ್ಲಿ ಏನು ಅಷ್ಟೊಂದು ಪವರ್ ಇಲ್ಲ BS3 ಕಂಪೇರ್ ಮಾಡಿದ್ರೆ. ಬಟ್ ಅವು ತುಂಬ ಚೆನ್ನಾಗಿದೆ. ಫ್ರೆಂಡ್ಲಿ ಬಡ್ಜೆಟಲ್ಲಿ 200 ಸೆಗ್ಮೆಂಟಲ್ಲಿ ಒಳ್ಳೆ ಗಾಡಿ ಬಿಡೋದೆ ಬಜಾಜ್ ಅವರು. ಎಲ್ಲರೂ ವಯಸ್ಸಲ್ಲಿ ಇದ್ದಾಗಲೇ ಒಳ್ಳೊಳ್ಳೆ ಬೈಕ್ ತೊಗೊಂಬಿಡಿ. ವಯಸ್ಸಾದ್ಮೇಲೆ ಬೈಕ್ ತೊಗೊಳಕ್ಕಾಗಲ್ಲ. ಏಕೆಂದರೆ ವಯಸ್ಸಲ್ಲಿದ್ದಾಗ ಈ ಥರ ಬೈಕ್ಗಳನ್ನ ತೊಗೊಂಡು ಎಂಜಾಯ್ ಮಾಡಿ. ವಯಸ್ಸಾದ್ಮೇಲೆ ಪ್ಲಾಟಿನಮ್ಮು, ಹೀರೋ ಹೊಂಡನೋ ಈ ಥರ ಬೈಕ್ ತೊಗೊಂಡು ಸಂಸಾರ ನಡೆಸ್ಬೋದು ಆರಾಮಾಗೆ. ವಯಸ್ಸಾದ್ಮೇಲೆ ಈ ಥರದೊಂದು TVS ತೊಗೊಂಡು ಆರಾಮಾಗೆ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡ್ಬೋದು. ಇಲ್ಲ ಏನಾರು ಒಂದು ಜಿನ್ಸಿ ಅಂಗಡಿ ಹಾಕ್ಕೊಂಡ್ರೆ ಸಾಮಾನ್ಯರ ಬೇಕಾಗುತ್ತೆ TVS. ವಿಡಿಯೋ ಮಾಡಿ ಬೆಳಿಬೇಕಂತ ಇರೋ ಎಲ್ಲರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡಿ ಹಾಕ್ತಾ ಇರಿ. ಒಂದಲ್ಲ ಒಂದಿನ ಎಲ್ಲರೂ ಬೆಳೀತಾರೆ. ಇವನ್ ನಾನು ಕೂಡ. ಕನ್ಸಿಸ್ಟೆನ್ಸಿ ಇದ್ದರೆ ಅಷ್ಟೇ ಜೀವನದಲ್ಲಿ ಬೆಳೆಯೋಕ್ಕಾಗೋದು. ಸೊ ನಿಮ್ಮನ್ನು ಇಷ್ಟಪಡ್ಲಿಲ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ನಿಮಗೆ 4 ಜನ ಇಷ್ಟಪಟ್ಟರು ಪರವಾಗಿಲ್ಲ, ಅವರಿಗೋಸ್ಕರ ವೀಡಿಯೋ ಮಾಡಾಕಿ ಅಷ್ಟೇ. ಪವರ್ ತುಂಬ ಚೆನ್ನಾಗಿ ಜನ್ರೇಟ್ ಆಗ್ತಿದೆ ಗಾಡೀಲಿ. ಸರಿ ಕ್ರೂಸ್ ಮಾಡ್ಬೋದು. ಆ್ಯಕ್ಚುಲಿ 2012ಅಲ್ಲಿ ಡ್ಯೂಕ್ ಅವ್ರು ಬಂದಾದ್ಮೇಲೆ ಈ ಬೈಕ್ ಕೂಡ ಬಂದಿದ್ದು. ಇವರು ಬಜಾಜ್ ಅವರು KTM ಅವ್ರ ಜೊತೆ ಡೀಲ್ ಮಾಡ್ಕೊಂಡು ಈ ಇಂಜಿನ್ ಬಿಟ್ಟಿದ್ದು. ಬಜಾಜ್ ಅವ್ರ ಹತ್ರ ಯಾವುದೇ ನೇಕೆಡ್ ಸ್ಪೋರ್ಟ್ಸ್ ಇರಲಿಲ್ಲ. ಯಾವಾಗ ಡ್ಯೂಕ್ ಅವ್ರು ಬಂದರು ಇಂಡಿಯಾಗೆ, ಅವಾಗ ಇವರು ಬಜಾಜ್ ಅವರು ಅವ್ರ ಹತ್ರ ಒಂದು ಇಂಜಿನ್ ಪ್ಲಾಟ್ಫಾರ್ಮ್ ಇಸ್ಕೊಂಡು ಶೇರ್ಸ್ನ ಎಲ್ಲ ಮಾತಾಡ್ಕೊಂಬಿಟ್ಟು ಈ ಬೈಕ್ನ ಬಿಟ್ಟಿದ್ದು. ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಈ ಬೈಕ್ ತೊಗೊಂಡು 10 ವರ್ಷ ಆಗಿದೆ. ಆದರೂ ಇವ್ರು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಇವರಿಗೆ ಈ ಬೈಕ್ ಮೇಲಿರೋ ಪ್ರೀತಿ. ಹುಡುಗರು ಯಾವಾಗಲೂ ಬೈಕ್ಗಳನ್ನ ಪ್ರೀತಿಸ್ತಾರೆ. ಸೊ ಬೈಕ್ನ ತುಂಬ ಚೆನ್ನಾಗಿ ಇಟ್ಕೊಬೋದು. ಬೈಕ್ಗಳನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವೋ ಬೈಕ್ನು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ. ಬೈಕ್ನ ನೀವು ಅಷ್ಟೇ, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಬೈಕ್ನ. ಇನ್ನೇನು May 3ಗೆ 400 NSನ ರಿವೀಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಫ್ಯಾನ್ಸ್ ಒಂದು ಡಿಸೈನ್ ಮಾಡಿ ಕಳಿಸ್ಯಾರೆ ನೆಟ್ಟಲ್ಲೆಲ್ಲ. ಅದೇ ಥರ ಏನಾರ ಬಿಟ್ಟರೆ ಧ್ವಂಸ ಆಗುತ್ತೆ ಮಾರ್ಕೆಟು. ಇವರೇ ಏನೋ ಇವ್ರ ಸ್ವಂತಕ್ಕೆ ಏನಾರ ಅಸಹ್ಯವಾಗಿ ಬಿಟ್ಟರೆ ತುಂಬಾ ಅಂದರೆ ತುಂಬಾ ಸೇಲ್ಸ್ ಡೌನ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಸೊ ಆದಷ್ಟು ತುಂಬ ಚೆನ್ನಾಗಿ ಬಿಡಿ. 400 NSನ ಏನಾರ ಫ್ಯಾನ್ ಅವರು ಡಿಸೈನ್ ಮಾಡಿರೋ ಥರ ಬಿಟ್ಟರೆ ಸೀರಿಯಸ್ಲಿ ಮಾರ್ಕೆಟ್ ಬೂಮ್ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಇವನ್ ನಾನು ಕೂಡ 400 NS ಏನಾರ ಅದೇ ಥರ ಬಿಟ್ಟರೆ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡೋಣ May 3ಗೆ ಗೊತ್ತಾಗುತ್ತೆ ಏನು ಬಿಟ್ಟಿದ್ದಾರೆ ಪಲ್ಸರ್ ಅವರು ಅಂತ. ಆ್ಯಂಡ್ ಇವತ್ತು ನಾವು May 1 ವಿಡಿಯೋ ಮಾಡ್ತಾ ಇರೋದು. ಇವತ್ತು ಕಾರ್ಮಿಕರ ದಿನಾಚರಣೆ ಇದೆ. ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆದ ಶುಭಾಶಯಗಳು. ಸರಪಕರ ಆಯಿತು. ಓಕೆ, ಥ್ಯಾಂಕ್ ಯು.